ಈ ಕೇಸ್ನಲ್ಲಿ 4 ಜನ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕಿದ್ದಾರೆ. ವಿಚಾರಣೆ ಸಿಬಿಐನಿಂದ ನಡೀಬೇಕು. ಸಿಬಿಐಗೂ ಕೂಡ ನೀವು ಹೆಂಗೆ ಬೇಕೋ ಹಂಗೆ ವಿಚಾರಣೆ ಮಾಡಿಕೊಂಡು ಬನ್ನಿ ಅಂತ ಬಿಡೋದಲ್ಲ, ಸುಪ್ರೀಂ ಕೋರ್ಟ್ನ ಮೇಲುಸ್ತುವಾರಿಯಲ್ಲಿ ವಿಚಾರಣೆ ನಡೀಬೇಕು ಅಂತ 4 ಜನ ಅರ್ಜಿ ಹಾಕಿದ್ದಾರೆ. ಅರ್ಜಿಗಳನ್ನು ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರ ನೇತೃತ್ವದ ಪೀಠ ವಿಚಾರಣೆಗೆ ಕೈಗೆತ್ತಿಕೊಂಡಿತು. ವಿಚಾರಣೆ ಕೈಗೆತ್ತಿಕೊಂಡು ನೋಟಿಸ್ ಕೊಟ್ಟಿದ್ದಾರೆ. ರಾಮ ಮಂದಿರ ಟ್ರಸ್ಟ್ಗೆ, ಉತ್ತರ ಪ್ರದೇಶ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರಕ್ಕೆ ಕೊಟ್ಟಿರುವ ನೋಟಿಸ್ನಲ್ಲಿ ಇದನ್ನೇನು SIT ಇನ್ವೆಸ್ಟಿಗೇಷನ್ ಏನಾಗಿದೆ ಮುಚ್ಚಿದ ಲಕೋಟೆಯಲ್ಲಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಮುಂದಿನ ವಿಚಾರಣೆ 20ನೇ ತಾರೀಕು. ಕೇವಲ ಸುಪ್ರೀಂ ಕೋರ್ಟ್ನ ಮೇಲುಸ್ತುವಾರಿಯಲ್ಲಿ CBI ವಿಚಾರಣೆ ಅಲ್ಲ, ಅದಕ್ಕಿಂತಲೂ ವಿಶ್ವಾಸಾರ್ಹವಾದ, ಅದಕ್ಕಿಂತಲೂ ಖಡಕ್ಕಾಗಿ ನಡೆಯಬಹುದಾದ, ಅದಕ್ಕಿಂತಲೂ ಪಾರದರ್ಶಕವಾಗಿ ನಡೆಯಬಹುದಾದ ಇನ್ಯಾವುದಾದರೂ ವಿಚಾರಣೆ ಇದ್ದರೆ ಅದನ್ನೇ ಮಾಡಬೇಕು. ಈ ವಿಷಯದಲ್ಲಿ ಅದಕ್ಕಿಂತಲೂ ದೊಡ್ಡ ಏಜೆನ್ಸಿ ಯಾವುದಾದ್ರೂ ಇದ್ದರೆ ಆ ಏಜೆನ್ಸಿಯಿಂದಲೇ ವಿಚಾರಣೆ ನಡೆಸೋದಕ್ಕೆ ಅಡ್ಡಿ ಇಲ್ಲ. ನನಗೆ ಕುತೂಹಲ ಇರೋದು ಉತ್ತರ ಪ್ರದೇಶ ಸರ್ಕಾರ ಈಗೇನು ಹೇಳುತ್ತೆ, ಕೇಂದ್ರ ಸರ್ಕಾರ ಏನು ಹೇಳುತ್ತೆ, ರಾಮ ಮಂದಿರ ಟ್ರಸ್ಟ್ ಏನು ಹೇಳುತ್ತೆ ಅಂತ. ಯಾರೂ ಕೂಡ ಇದನ್ನು ಆಬ್ಜೆಕ್ಟ್ ಮಾಡಬಾರದು. ಇದು ಭಕ್ತರ ಭಾವನೆಯ ದೃಷ್ಟಿಯಿಂದ ಹೇಳ್ತಾ ಇರುವ ಮಾತು. CBI ಇನ್ವೆಸ್ಟಿಗೇಷನ್ನು, CBIನವರು ಸುಪ್ರೀಂ ಕೋರ್ಟ್ನ ಮೇಲುಸ್ತುವಾರಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂಥದ್ದನ್ನು ಯಾರೂ ವಿರೋಧ ಮಾಡದೇ ಹೋದರೆ, ಈ ಅರ್ಜಿಗೆ ಯಾರೂ ಅಬ್ಜೆಕ್ಷನ್ ಮಾಡದೇ ಹೋದರೆ, ಈ ಅಷ್ಟೂ ವಿಷಯದ ಬಗ್ಗೆ ರಾಮ ಭಕ್ತರು, ರಾಮನ ಬಗ್ಗೆ ಶ್ರದ್ಧೆ ಇಟ್ಟುಕೊಂಡಂಥವರು, ಅಯೋಧ್ಯೆಯ ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಂಥವರಿಗೆ ಇನ್ನಷ್ಟು ವಿಶ್ವಾಸ ಜಾಸ್ತಿ ಆಗತ್ತೆ, ಯಾರು ಅಬ್ಜೆಕ್ಷನ್ ಮಾಡದೇ ಹೋದರೆ. ಈಗಾಗಲೇ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಜೂನ್ 13ನೇ ತಾರೀಕು SIT ರಚನೆ ಮಾಡಲಾಗಿದೆ. ಜೂನ್ 23ಕ್ಕೆ ಪ್ರಾಥಮಿಕ ವರದಿಯನ್ನು SIT ಅವರು ಸಲ್ಲಿಕೆ ಮಾಡಿದ್ದಾರೆ. ತನಿಖೆ ಪೂರ್ಣಗೊಳಿಸೋದಕ್ಕೆ 15 ದಿವಸ ಎಕ್ಸ್ಟೆನ್ಷನ್ನನ್ನು ಜುಲೈ 1ನೇ ತಾರೀಕು ಉತ್ತರ ಪ್ರದೇಶ ಸರ್ಕಾರ ಕೊಟ್ಟಿದೆ. ಜುಲೈ 6ನೇ ತಾರೀಕು ಟ್ರಸ್ಟ್ನಿಂದ ಮೀಟಿಂಗ್ ಆಯಿತು. ಇಬ್ಬರು ಟ್ರಸ್ಟಿಗಳು ಕೊಟ್ಟ ರಾಜೀನಾಮೆಯನ್ನು ಅಂಗೀಕರಿಸಿದ್ರು. ಚಂಪತ್ ರಾಯ್ ಮತ್ತು ಡಾಕ್ಟರ್ ಅನಿಲ್ ಮಿಶ್ರಾ ಅವರು ಕೊಟ್ಟ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಹಂಗಾಮಿ ನೂತನ ಪ್ರಧಾನ ಕಾರ್ಯದರ್ಶಿ ನೇಮಕ ಆಗಿದೆ. SIT ವರದಿ ನೀಡುವಂತೆ ಸುಪ್ರೀಂ ಕೋರ್ಟ್ ಇವತ್ತು ನೋಟಿಸ್ ಕೊಟ್ಟಿದೆ. 20ನೇ ತಾರೀಕು ಪ್ರಕರಣವನ್ನು ವಿಚಾರಣೆಗೆ ಮತ್ತೆ ಕೈಗೆತ್ತಿಕೊಳ್ತಾರಂತೆ. ಮಿಸ್ಯೂಸಿಂಗ್ ದ ಫೇತ್ ಆಫ್ ಪೀಪಲ್ ಅಂತ ಕಾಂಗ್ರೆಸ್ ಮುಖಂಡ ಪವನ್ ಖೇರಾ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಅಯೋಧ್ಯೆ ರಾಮ ಮಂದಿರ ವಿಷಯದಲ್ಲಿ ಆ ಪಕ್ಷದ ನಿಲುವು ಏನು ಅನ್ನೋ ವಿಷಯದಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಅದರ ಬಾಗಿಲು ಓಪನ್ ಮಾಡಿ ಪೂಜೆಗೆ ಅವಕಾಶ ಮಾಡಿಕೊಟ್ಟವರೇ ರಾಜೀವ್ ಗಾಂಧಿ ಅಂತ, ಅಂದರೆ ದೇವಸ್ಥಾನದ ಪರವಾಗಿ ವಾದ ಮಾಡುವ ಸಂದರ್ಭದಲ್ಲಿ ಅವಕಾಶ ಕೊಟ್ಟವರೇ ರಾಜೀವ್ ಗಾಂಧಿ ಅಲ್ಲವೇನ್ರಿ? ರಾಜೀವ್ ಗಾಂಧಿ ಅಲ್ಲವೇನ್ರಿ? ಬಟ್ ರಾಮ ಮಂದಿರಕ್ಕಾಗಿ ನಡೆದ ಅಭಿಯಾನವನ್ನು ವಿರೋಧಿಸಿ ಮಾತಾಡಿದ್ರು ಅವರು. ಅಭಿಯಾನವನ್ನು ವಿರೋಧಿಸಿ ಇದನ್ನು ನೋಡಿದ ದೃಷ್ಟಿಕೋನ ಮತ್ತು ನೋಡಬೇಕಾದ ದೃಷ್ಟಿಕೋನದಲ್ಲಿ ಬಹುಶಃ ಬಹಳ ವ್ಯತ್ಯಾಸಗಳಿದ್ದಾವೆ. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಹಿಂದೂ ಮುಸ್ಲಿಂ ಆಗಿದ್ದದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅನ್ನುವಂಥದ್ದು ಹಿಂದೂ ಮುಸ್ಲಿಂ ಆಗಿದ್ದು ದುರಂತ. ಸೋಮನಾಥದ ವಿಷಯದಲ್ಲೂ ಆಗಿಬಿಡುತ್ತಲ್ಲ. ಅದನ್ನೇನು RSSನವ್ರು ಮಾಡಲಿಲ್ಲ, BJP ಅವರು ಮಾಡಲಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಒಂದು ಆಲೋಚನೆಯನ್ನು ಸಾಕಾರ ಮಾಡಬೇಕು ಅಂತ ಆಗಿನ ಕೇಂದ್ರ ಗೃಹ ಸಚಿವರು ಹೊರಟಿದ್ರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ರು. ಆಲೋಚನಾ ಲಹರಿ ಏನು ಅಂದರೆ, ಈ ದೇಶದ ಮೇಲೆ ಸಾವಿರಾರು ವರ್ಷಗಳ ಕಾಲ ವಿದೇಶಿ ದಾಳಿಕೋರರು ಬಂದರು. ಈ ಸಂಸ್ಕೃತಿಯನ್ನು, ಈ ಸಭ್ಯತೆಯನ್ನು ಸರ್ವನಾಶ ಮಾಡೋದಕ್ಕೆ ಏನೇನೋ ಪ್ರಯತ್ನ ಪಟ್ಟರು. ಕೆಲವು ಕಾಲ ಅವರು ಯಶಸ್ವಿಯಾದಂತೆ ಕಾಣಿಸ್ತಾ ಇತ್ತು. ನೋ, ಆ ವಿದೇಶಿ ಆಕ್ರಮಣಕಾರರನ್ನು ಈ ಸಭ್ಯತೆ, ಈ ನಾಗರಿಕತೆ ಅಂತಿಮವಾಗಿ ಸೋಲಿಸಿ ಮತ್ತೆ ತನ್ನತನವನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡಿತು ಅನ್ನೋದರ ಪ್ರತೀಕ ಸೋಮನಾಥದಲ್ಲಿರುವ ದೇವಸ್ಥಾನ, ಅಯೋಧ್ಯೆಯಲ್ಲಿರುವ ದೇವಸ್ಥಾನ.
ಈ ಆಲೋಚನೆ ಒಂದು ನಂಬಿಕೆ ಅವ್ರಿಗಿರ್ಬೇಕು, ಒಂದು ಶ್ರದ್ಧೆ ಅವ್ರಿಗಿರ್ಬೇಕು, ಒಂದು ಧಾರ್ಮಿಕ ಪೂಜಾ ವಿಧಿವಿಧಾನವನ್ನು ಅನುಸರಿಸೋರಿಗಿರ್ಬೇಕು. ಅಂದರೆ ದಡ್ತನ ಅನ್ನಿಸ್ಕೊಳ್ಳುತ್ತಷ್ಟೇ. ಅದು ದಡ್ತನ. ಅದು ತುಂಬ ದುರಂತ. ಹಿಂದೂ ಮುಸ್ಲಿಂ ಅಂತ ಆಗಿದ್ದಿದ್ದು. ಭಾರತ ಅಂತ ಈಗ ಯಾವುದನ್ನು ಕರಿತೀವಲ್ಲ, ಯಾವ ಭೂಭಾಗವನ್ನು ಕರಿತೀವಲ್ಲ, ಆ ಭೂಭಾಗದ ವ್ಯಾಪ್ತಿಯಲ್ಲಿರುವ ಎಲ್ಲರೂ ಸಂಭ್ರಮಿಸಬೇಕಾಗಿತ್ತು ಇದಕ್ಕೆ. ಹೊರಗಿನಿಂದ ಬಂದಂಥವ್ರು ಏನೇನೋ ಈ ಸಭ್ಯತೆಯನ್ನು ನಾಶ ಮಾಡೋ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ ನೋಡಿ ಅವ್ರ ಕೈಯಲ್ಲಿ. ಹೆಂಗೆ ನಾವು ಮತ್ತೆ ಕಟ್ಟಿ ನಿಲ್ಲಿಸಿಕೊಂಡಿದ್ದೇವೆ ಅಂತ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳುವಂಥದ್ದು ಆಗಬೇಕಾಗಿತ್ತದು. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಮಹಂತ ದೇವೇಶಾಚಾರ್ಯರು ಹೇಳಿದ್ದಾರೆ, ರಾಮ ಮಂದಿರದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ, ನಿಷ್ಪಕ್ಷಪಾತ ತನಿಖೆಗೆ ಆದೇಶಿಸಬೇಕು ಅನ್ನೋದು ನನ್ನ ಬೇಡಿಕೆ. ಎಲ್ಲ ಅನುಯಾಯಿಗಳು ಸುಪ್ರೀಂ ಕೋರ್ಟ್ನಲ್ಲಿ ನಂಬಿಕೆ ಇಡ್ತಾರೆ. ಭಕ್ತರ ಮತ್ತು ಹಿಂದೂ ಭಾವನೆಗಳನ್ನು ಸುಪ್ರೀಂ ಕೋರ್ಟ್ ಪರಿಗಣಿಸಬೇಕು. ಎಲ್ಲ ತನಿಖೆಗಳನ್ನು ಸುಪ್ರೀಂ ಕೋರ್ಟ್ ಸಾರ್ವಜನಿಕಗೊಳಿಸಬೇಕು ಅಂತ ಹೇಳಿದ್ದಾರೆ. ಕೆ ಸಿ ವೇಣುಗೋಪಾಲ್, AICC ಪ್ರಧಾನ ಕಾರ್ಯದರ್ಶಿ. ದೇಣಿಗೆ ಕಳ್ಳತನಕ್ಕೆ RSS ಕ್ಷಮೆ ಯಾಚಿಸದೇ ಇರೋದು ದೊಡ್ಡ ತಮಾಷೆ. ಮಂದಿರ ಕಳ್ಳತನಕ್ಕೆ ಕಾರಣರಾದ ಜನ ಈಗ ಕ್ಷಮೆ ಯಾಚಿಸ್ತಾ ಇದ್ದಾರೆ. ಈಗ ಬದ್ರಿನಾಥ ಮತ್ತು ಕೇದಾರದಲ್ಲೂ ವರದಿಯಾಗಿದೆ. ಸರ್ಕಾರ ಸುಪ್ರೀಂ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಸಬೇಕು ಅಂತ ಹೇಳಿದ್ದಾರೆ. ಗೋವಿಂದಗಿರಿ ಮಹಾರಾಜ್ ಮಂದಿರ ಟ್ರಸ್ಟ್ನ ಖಜಾಂಚಿ ಅವರು ಹೇಳಿರೋದು ಕೇಳಿಸ್ಕೊಳ್ಳಿದ್ದಾರೆ. RSS ಮತ್ತು ಹಿಂದುತ್ವದ ಸಿದ್ಧಾಂತ ಒಪ್ಪದವರಿಗೆ ನೈತಿಕತೆಯ ಅರ್ಥ ಗೊತ್ತಿಲ್ಲ. RSS ಮತ್ತು ಹಿಂದುತ್ವದ ಸಿದ್ಧಾಂತ ಒಪ್ಪದವರಿಗೆ ನೈತಿಕತೆಯ ಅರ್ಥ ಗೊತ್ತಿಲ್ಲ. ಇಂಥ ಜನ ದೊಡ್ಡ ಸಂಖ್ಯೆಯಲ್ಲಿ ಸಂಘಕ್ಕೆ ಬಂದು ಸೇರಿಕೊಂಡಿದ್ದಾರೆ. ಗಂಗೆ ಶುದ್ಧವಾಗಿದ್ದಾಳೆ, ಆದರೆ ಮಲಿನ ನೀರು ಅದರಲ್ಲಿ ಸೇರಿಕೊಳ್ಳುತ್ತಿದೆ. ಇದೇ ರೀತಿ ರಾಜಕೀಯ ಪಕ್ಷಾಂತರಿಗಳಿಂದ ಸಂಘ ಪರಿವಾರ ಮಲಿನವಾಗ್ತಾ ಇದೆ ಅಂತ ಗೋವಿಂದಗಿರಿ ಮಹಾರಾಜ್ ಮಂದಿರ ಟ್ರಸ್ಟ್ನ ಖಜಾಂಚಿಯವರ ಹೇಳಿಕೆ ಇದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ನಿಂದ ನನ್ನ ನಿರೀಕ್ಷೆ ಇದು. CBI ತನಿಖೆ ಆಗಬೇಕು ಮತ್ತು ಸುಪ್ರೀಂ ಕೋರ್ಟ್ ಸ್ವತಃ ಅದರ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳಬೇಕು. ರಾಮ ಭಕ್ತರು ರಾಮನಿಗಾಗಿ ಸಮರ್ಪಿಸಿದ ಹಣದಲ್ಲಿನ ಒಂದೊಂದು ರೂಪಾಯಿ ಕೂಡ ವಾಪಸ್ ರಾಮನಿಗೆ ಬರಬೇಕು ಮತ್ತು ಅದನ್ನೂ ದುರ್ಬಳಕೆ ಮಾಡಿಕೊಳ್ಳಬಹುದು ಅಂತ ಅಂದುಕೊಂಡಿದ್ದವರಿಗೆ ಏನು ಶಿಕ್ಷೆ ಕಾನೂನಿನಲ್ಲಿದೆಯೋ ಆ ಶಿಕ್ಷೆ ಆಗಬೇಕು. ಇದು ಆ ದೇವಸ್ಥಾನದ ಬಗ್ಗೆ ಶ್ರದ್ಧೆ ಇಟ್ಕೊಂಡಿರುವಂಥ ಪ್ರತಿಯೊಬ್ಬರೂ ಬಯಸ್ತಾ ಇರೋದು. ನೋಡೋಣ 20ನೇ ತಾರೀಕು ಏನಾಗುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.